ಹಲೋ ಫ್ರೆಂಡ್ಸ್, ನಮ್ಮ ಕಲಿಕಾ ಸಲಹೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಈ ವಿಡಿಯೋದಲ್ಲಿ ಕನ್ನಡ ವ್ಯಾಕರಣ ಇದರ ಮುಂದುವರಿದ ಭಾಗವನ್ನು ನೋಡೋಣ. ಹಾಗಾದರೆ ಇಲ್ಲಿ ವ್ಯಾಖ್ಯೆ ಎಂದರೇನು ಎನ್ನುವುದನ್ನು ನೋಡೋದಾದರೆ, ಸಾಮಾನ್ಯವಾಗಿ ಒಂದು ಪದಗಳ ಸಮೂಹವನ್ನು ನಾವು ವ್ಯಾಖ್ಯೆ ಎಂದು ಕರೆಯುತ್ತೇವೆ. ಹಾಗಾದರೆ ಎಂತಹ ವ್ಯಾಖ್ಯೆಗಳ ಸಮೂಹವನ್ನು ನಾವು ವ್ಯಾಖ್ಯೆ ಅನ್ನಬೇಕು ಎನ್ನುವುದಾದರೆ, ಇಲ್ಲಿ ಉದಾಹರಣೆಯಲ್ಲಿ ತೋರಿಸಿದ ಹಾಗೆ ನಾನು ಬಂದೆ ಶಾಲೆಗೆ ಮನೆಯಿಂದ, ಈ ರೀತಿಯಾದ ಪದಗಳ ಸಮೂಹವನ್ನು ನಾವು ವ್ಯಾಖ್ಯೆ ಎನ್ನುವುದಿಲ್ಲ. ಏಕೆಂದರೆ ಈ ವ್ಯಾಖ್ಯೆಯು ನಮಗೆ ಇಲ್ಲಿ ಸರಿಯಾದ ಒಂದು ಅರ್ಥಬದ್ಧವಾದ ಒಂದು ಮಾಹಿತಿಯನ್ನು ಕೊಡುವುದಿಲ್ಲ. ಆದ್ದರಿಂದ ನಾವು ಇಂಥ ವ್ಯಾಖ್ಯೆಗಳನ್ನು ನಾವು ವ್ಯಾಖ್ಯೆ ಎಂದು ಕರೆಯುವುದಿಲ್ಲ. ಏಕೆಂದರೆ ಈ ಪದಗಳ ಸಮೂಹ ಕ್ರಮಬದ್ಧವಾಗಿಲ್ಲ. ಆದ್ದರಿಂದ ಇದನ್ನು ನಾವು ವ್ಯಾಖ್ಯೆ ಎನ್ನುವುದಿಲ್ಲ. ಹಾಗಾಗಿ ವಾಕ್ಯದ ಸರಿಯಾದ ಅರ್ಥ ಏನೆಂದರೆ, ವಾಕ್ಯ ಅಂದರೆ ಕ್ರಮಬದ್ಧವಾಗಿ ಅರ್ಥಪೂರ್ಣವಾಗಿ ಜೋಡಿಸಿದ ಪದಗಳ ಸಮೂಹವನ್ನು ನಾವು ವ್ಯಾಖ್ಯೆ ಎಂದು ಕರೆಯುತ್ತೇವೆ. ಉದಾಹರಣೆಗಾಗಿ ನೋಡೋದಾದರೆ, ಇಲ್ಲಿ ನಾನು ಮನೆಯಿಂದ ಶಾಲೆಗೆ ಬಂದೆ, ಇದೇ ರೀತಿಯಾಗಿ ಸರಿಯಾಗಿ ಜೋಡಿಸಿದ ಒಂದು ಪದಗಳ ಸಮೂಹ ಇರುವುದರಿಂದ ಇದನ್ನು ನಾವು ವ್ಯಾಖ್ಯೆ ಎಂದು ಕರೆಯುತ್ತೇವೆ. ಈ ವಾಕ್ಯದಲ್ಲಿ ನಮಗೆ ಒಂದು ಸರಿಯಾದ ಆಲೋಚನೆ ಇದರಲ್ಲಿ ಕಂಡುಬರುವುದರಿಂದ ನಾವು ಇದನ್ನು ವ್ಯಾಖ್ಯೆ ಎಂದು ಕರೆಯಬಹುದು. ವಾಕ್ಯಗಳಲ್ಲಿ ಮುಖ್ಯವಾಗಿ 3 ಪ್ರಕಾರದ ವಾಕ್ಯಗಳನ್ನು ನಾವು ನೋಡಬಹುದು. ಮೊದಲನೇದಾಗಿ ಸರಳ ವಾಕ್ಯಗಳು, ಎರಡನೇದಾಗಿ ಸಂಯುಕ್ತ ವಾಕ್ಯಗಳು, ಮೂರನೇದಾಗಿ ಸಂಕೀರ್ಣ ವಾಕ್ಯಗಳು. ಈ 3 ಪ್ರಕಾರದ ವಾಕ್ಯಗಳಲ್ಲಿ ಮೊದಲನೆಯದಾಗಿ ಸರಳ ವಾಕ್ಯ ಎಂದರೇನು ಎನ್ನುವುದನ್ನು ನೋಡೋಣ. ಸರಳ ವಾಕ್ಯದಲ್ಲಿ ಒಂದು ಸಬ್ಜೆಕ್ಟು ಅಥವಾ ಆಬ್ಜೆಕ್ಟು ಮತ್ತು ಒಂದು ಕ್ರಿಯಾಪದವನ್ನು ಹೊಂದಿರಬೇಕು. ಇಂತಹ ಒಂದು ವಾಕ್ಯವನ್ನು ನಾವು ಸರಳ ವಾಕ್ಯ ಎನ್ನಬಹುದು. ಉದಾಹರಣೆಗಾಗಿ, ನಾನು ಬಂದೆ, ಮಗು ಅಳುತ್ತಿದೆ, ಅವಳು ಹೋದಳು, ಅದು ನಗುತ್ತಿದೆ. ಈ ರೀತಿಯಾದ ಉದಾಹರಣೆಗಳಲ್ಲಿ ಈ ವಾಕ್ಯಗಳಲ್ಲಿ ಅಂದರೆ ನಾನು ಬಂದೆ ಈ ವಾಕ್ಯದಲ್ಲಿ ನಾನು ಅನ್ನೋ ಒಂದು ಸಬ್ಜೆಕ್ಟ್ ಇದೆ, ಅದೇ ರೀತಿಯಾಗಿ ಒಂದು ಕ್ರಿಯಾಪದವನ್ನು ಹೊಂದಿದೆ. ಮಗು ಅಳುತ್ತಿದೆ ಈ ವಾಕ್ಯದಲ್ಲಿಯೂ ಒಂದು ಸಬ್ಜೆಕ್ಟು ಒಂದು ಕ್ರಿಯಾಪದ ಇದೆ. ಅದೇ ರೀತಿಯಾಗಿ ಮುಂದಿನ ವಾಕ್ಯದಲ್ಲಿ ಅದು ನಗುತ್ತಿದೆ, ಇದು ಸಹ ಒಂದು ಕರ್ತೃ ಒಂದು ಕ್ರಿಯಾಪದವನ್ನು ಹೊಂದಿದೆ. ಈ ರೀತಿಯಾಗಿ ಹೊಂದಿರುವಂಥ ಒಂದು ವಾಕ್ಯವನ್ನು ನಾವು ಸರಳ ವಾಕ್ಯ ಎನ್ನಬಹುದು. ಇಲ್ಲಿ ನಾವು ನಾನು, ರವಿ, ಅದು, ಇದು ಇವೆಲ್ಲವೂ ಒಂದು ಸಬ್ಜೆಕ್ಟ್ಗಳಾಗಿವೆ. ಅದೇ ರೀತಿಯಾಗಿ ಬಂದೆ, ನಗುತ್ತಿದೆ, ಹೋದೆ, ಅಳುತ್ತಿದೆ, ನಗುತ್ತಿದೆ ಈ ರೀತಿಯ ಇವೆಲ್ಲವೂ ಒಂದೊಂದು ಕ್ರಿಯಾಪದಗಳಾಗಿವೆ. ಸಂಯುಕ್ತ ವಾಕ್ಯ ಅಂದರೆ 2 ಸಬ್ಜೆಕ್ಟು ಮತ್ತು ಕನಿಷ್ಠ 2 ಕ್ರಿಯಾಪದಗಳನ್ನು ಹೊಂದಿ ಪರಸ್ಪರ ಸಂಬಂಧ ಹೊಂದಿರಬಹುದು, ಅಥವಾ 2 ಅಥವಾ 2ಕ್ಕಿಂತ ಹೆಚ್ಚು ಸ್ವತಂತ್ರ ವಾಕ್ಯಗಳನ್ನು ಸೇರಿಸಿ ಬರೆದಂಥ ವಾಕ್ಯಗಳು ಆಗಿರಬಹುದು. ಇಂಥ ವಾಕ್ಯವನ್ನು ನಾವು ಸಂಯುಕ್ತ ವಾಕ್ಯ ಎಂದು ಕರೆಯಬಹುದು. ಸಾಮಾನ್ಯವಾಗಿ ಸಂಯುಕ್ತ ವಾಕ್ಯಗಳಲ್ಲಿ ಆದರೆ, ಅಥವಾ, ಮತ್ತು ಈ ಪದಗಳನ್ನು ನಾವು ಈ ವಾಕ್ಯದಲ್ಲಿ ನೋಡುತ್ತೇವೆ. ಉದಾಹರಣೆಗಾಗಿ, ರಾಮನು ಗಿಡವನ್ನು ಕಡಿದನು ಮತ್ತು ಸಣ್ಣ ಸಣ್ಣ ತುಂಡುಗಳಾಗಿ ಮಾಡಿದನು. ಅದೇ ರೀತಿಯಾಗಿ, ನಾನು ನನ್ನ ಗೆಳೆಯರು ಓಡುತ್ತಾ ರೈಲು ಸ್ಟೇಷನ್ಗೆ ಹೋದೆವು, ಆದರೆ ರೈಲು ಸಿಗಲಿಲ್ಲ. ಈ ವಾಕ್ಯಗಳಲ್ಲಿ ಈ ರೀತಿಯಾದ ವಾಕ್ಯಗಳನ್ನು ನಾವು ನೋಡಬಹುದು. ಅಂದರೆ ಇಲ್ಲಿ 2 ಸ್ವತಂತ್ರ ವಾಕ್ಯಗಳು ಇವೆ. 2 ಉದಾಹರಣೆಗಳಲ್ಲಿ 2 ಸ್ವತಂತ್ರ ವಾಕ್ಯಗಳಿವೆ. ಅವು ಯಾವೆಂದರೆ, ರಾಮನು ಗಿಡವನ್ನು ಕಡಿದನು ಒಂದು ವಾಕ್ಯ ಮತ್ತು ಸಣ್ಣ ಸಣ್ಣ ತುಂಡುಗಳಾಗಿ ಮಾಡಿದನು, ಇವು 2 ವಾಕ್ಯ. ಇವು 2 ವಾಕ್ಯದ ಪರಸ್ಪರ ಸಂಬಂಧವನ್ನು ತೋರಿಸಲು ಮತ್ತು ಎನ್ನುವಂಥ ಪದವನ್ನು ನಾವು ಇಲ್ಲಿ ನೋಡುತ್ತೇವೆ. ಅದೇ ರೀತಿಯಾಗಿ, ನಾನು ನನ್ನ ಗೆಳೆಯರು ಓಡುತ್ತಾ ರೈಲ್ವೆ ಸ್ಟೇಷನ್ಗೆ ಹೋದೆವು, ಇದು ಒಂದು ವಾಕ್ಯ, ಆದರೆ ರೈಲು ಸಿಗಲಿಲ್ಲ. ಈ 2 ವಾಕ್ಯಗಳನ್ನು ಸೇರಿಸಲು ಆದರೆ ಎನ್ನುವಂಥ ಪದವನ್ನು ನಾವು ಇಲ್ಲಿ ಕಾಣಬಹುದು. ಸಂಕೀರ್ಣ ವಾಕ್ಯ ಅಂದರೆ ಒಂದು ಮುಖ್ಯ ವಾಕ್ಯದಲ್ಲಿ 1 ಅಥವಾ 1ಕ್ಕಿಂತ ಹೆಚ್ಚು ಅವಲಂಬಿತ ವಾಕ್ಯಗಳನ್ನು ಹೊಂದಿರುವಂಥ ವಾಕ್ಯವನ್ನು ನಾವು ಸಂಕೀರ್ಣ ವಾಕ್ಯ ಎಂದು ಕರೆಯಬಹುದು. ಇದನ್ನು ನಾವು ಉದಾಹರಣೆಯೊಂದಿಗೆ ನೋಡುವುದಾದರೆ, ರಾಮನು ಹೊಡೆದ ಬಾಣ ಜಿಂಕೆಗೆ ತಾಗಿತು, ಆದರೂ ಜಿಂಕೆ ಸಾಯಲಿಲ್ಲ. ಈ ವಾಕ್ಯದಲ್ಲಿ ಮುಖ್ಯವಾದ ವಾಕ್ಯ ಅಂದರೆ ರಾಮನು ಹೊಡೆದ ಬಾಣ, ಅದಕ್ಕೆ ಅವಲಂಬಿತ ವಾಕ್ಯ ಜಿಂಕೆಗೆ ತಾಗಿತು, ಆದರೂ ಜಿಂಕೆ ಸಾಯಲಿಲ್ಲ. ಈ ವಾಕ್ಯದಲ್ಲಿ ಮುಖ್ಯವಾಗಿ 3 ವಾಕ್ಯಗಳಿವೆ. ಅವುಗಳಲ್ಲಿ ರಾಮನು ಹೊಡೆದ ಬಾಣ ಒಂದು ವಾಕ್ಯ, ಜಿಂಕೆಗೆ ತಾಗಿತು ಅದು ಒಂದು ವಾಕ್ಯ, ಆದರೂ ಸಾಯಲಿಲ್ಲ
ಈ ಮೂರೂ ವಾಕ್ಯಗಳು ರಾಮನು ಹೊಡೆದ ಬಾಣ ಎನ್ನುವಂತಹ ಮುಖ್ಯ ವಾಕ್ಯದ ಮೇಲೆ ಅವಲಂಬಿತವಾಗಿವೆ. ಅದೇ ರೀತಿಯಾಗಿ ಸಚಿನ್ ಹೊಡೆದ ಬಾಲನ್ನು ಕಾರ್ತಿಕ್ ಹಿಡಿದನು, ಆದರೂ ಔಟ್ ಆಗಲಿಲ್ಲ, ಏಕೆಂದರೆ ಅದು ನೋ ಬಾಲ್ ಆಗಿತ್ತು. ಈ ಉದಾಹರಣೆಯಲ್ಲಿ ಸಚಿನ್ ಹೊಡೆದ ಬಾಲನ್ನು ಎನ್ನುವಂಥ ಈ ಮುಖ್ಯ ವಾಕ್ಯಕ್ಕೆ ಕಾರ್ತಿಕ್ ಹಿಡಿದನು, ಔಟ್ ಆಗಲಿಲ್ಲ, ಅದು ನೋ ಬಾಲ್ ಆಗಿತ್ತು ಎನ್ನುವಂತಹ ಈ ಅವಲಂಬಿತ ವಾಕ್ಯಗಳ ಜೊತೆಗೆ ಆದರೂ, ಏಕೆಂದರೆ ಎನ್ನುವಂಥ ಪದಗಳ ಸೇರಿ ಇದು ಒಂದು ಸಂಕೀರ್ಣ ವಾಕ್ಯವಾಗಿ ಪರಿವರ್ತನೆಯಾಗಿದೆ. ಅದೇ ರೀತಿಯಾಗಿ ಈ ವಾಕ್ಯದಲ್ಲಿ ಏಕೆಂದರೆ, ಯಾವಾಗ, ಆದರೂ, ಅಲ್ಲಿ, ಅನಂತರ ಇಂತಹ ಪದಗಳು ಈ ಸಂಕೀರ್ಣ ವಾಕ್ಯದಲ್ಲಿ ನೋಡಲು ಸಿಗುತ್ತವೆ. ಆದ್ದರಿಂದ ಈ ವಾಕ್ಯವನ್ನು ನಾವು ಸಂಕೀರ್ಣ ವಾಕ್ಯ ಎಂದು ಕರೆಯುತ್ತೇವೆ. ಸರಿ, ಹಾಗಾದರೆ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್. ಟೇಕ್ ಕೇರ್. ಬಾಯ್ ಬಾಯ್.